ಸರ್ಕಾರ 1947ರಿಂದ ಯಾವತ್ತೂ ಆಗಿರಲಿಲ್ಲ. ಅಪೋಸಿಷನ್ ಅಲ್ಲಿ ಪ್ರತಿಯೊಬ್ಬರು ಸಂಸದರನ್ನು ಎಲ್ಲ ಅಮಾನತುಗೊಳಿಸಿದ್ದಾರೆ. ರೈತರ ಬಗ್ಗೆ ಮಾತಾಡಿದ್ರೆ ಅಮಾನತ್ ಮಾಡುತ್ತಾರೆ, ಅದಾನಿ ಬಗ್ಗೆ ಮಾತಾಡಿದ್ರೆ ಅಮಾನತ್ ಮಾಡ್ತಾರೆ. ಚೈನಾ ನಮ್ಮ ದೇಶದನ್ನ 1 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಮಾಡಿದ್ರೆ ಅಮಾನತ್ ಮಾಡುತ್ತಾರೆ. ಸರ್ಕಾರದ ಏನೇ ಒಂದು ವೈಫಲ್ಯಗಳನ್ನು ತೋರಿಸಿದ್ರೆ ನಾವು ಅಮಾನತ್ ಮಾಡ್ತಾರೆ. ಅಮಾನತ್ ಮಾಡಬೇಕಾದ್ರೆ ಪ್ರತಾಪ್ ಸಿಂಹನ, ಅದನ್ನ ಬಿಟ್ಟು ಎಲ್ಲ ಕಾಂಗ್ರೆಸ್ ಸಂಸದರು, ಸಿಪಿಐ ಸಂಸದರು, ಟಿಎಂಸಿ ಸಂಸದರು ಎಲ್ಲಾನು ಅಮಾನತ್ ಮಾಡ್ತಾರೆ. ಇದೇ ಒಂದು ರೀತಿಯ ಕುಬ್ಲಕ್ ಸರ್ಕಾರ. ಮೋದಿಯ ಸರ್ಕಾರ ಇದು ನಮ್ಮ ದೇಶವನ್ನು ಈ ಒಂದು ಕಾಲದಲ್ಲಿ ರೋಡಿಗೆಳೆಯುವಂತ ಕೆಲಸ ಮಾಡ್ತಾ ಇದ್ರು. ಒಂದ್ ಕಡೆ ನೋಡಿದ್ರೆ ಚೈನಾ 1 ಲಕ್ಷ ಸ್ಕ್ವೇರ್ ಕಿಲೋಮೀಟರ್, ಸಾವಿರಾರು ಮನೆಗಳು ಕರ್ಕೊಂಡ್ಬಂದಿದ್ದಾರೆ ಚೈನಾ. ಅದ್ರ ಬಗ್ಗೆ ಯಾವತ್ತೂ ಯಾವ ಒಂದು ಮಾತು ಇಲ್ಲ. ಅದಾನಿ ಪ್ರತಿ ಒಂದು ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಸೀ ಪೋರ್ಟ್ ಇರ್ಬೋದು, ಅದ್ರ ಬಗ್ಗೆ ಮಾತಾಡಿದಾಗ ರಾಹುಲ್ ಗಾಂಧಿನ ಸಸ್ಪೆಂಡ್ ಮಾಡ್ತಾರೆ. ಇಷ್ಟಪಟ್ಟಂಗೆ ಈ ಒಂದು ಸಂಸ್ಥೆಗಳನ್ನ ದುರುಪಯೋಗ ಮಾಡಿ ಈ ಒಂದು ಸಿಚುವೇಶನ್ ಅಲ್ಲಿ ಎಲ್ಲ ಆಗ್ಬೇಕಾದ ಕಷ್ಟಗಳನ್ನು ನಮ್ಮೆಲ್ಲ ಸಂಸ್ಥೆಗಳು ಕೊಡ್ತಾ ಇದ್ದಾರೆ. ಆದ್ರೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಟಿ ಕೆ ಶಿವಚಂದ್ರನವರು ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳು, ನಮ್ಮ ಮಹಿಳಾ ಕಾಂಗ್ರೆಸ್, ಯುವ ಕಾಂಗ್ರೆಸ್, NSUI ಎಲ್ಲರದು ಈ ಒಂದು ಪ್ರತಿಭಟನೆ ಇವತ್ತು ಬರೀ ಶುರು ಆಗ್ತಾ ಇದೆ. ಮತ್ತೆಲ್ಲ ನಮ್ಮ ಹಿರಿಯ ನಾಯಕರುಗಳು, ಎಲ್ಲ ನಮ್ಮ ಗುರುಗಳು ಇವತ್ತು ಎಲ್ಲ ಈ ಪ್ರತಿಭಟನೆ ಶುರುವಾಗಿದೆ. ಪ್ರತಾಪ್ ಸಿಂಹ ಅವರು ಅರೆಸ್ಟ್ ಸಸ್ಪೆಂಡ್ ಮಾಡೋವರೆಗೂ, ಎಂಕ್ವೈರಿ ಕರೆಯುವವರೆಗೂ ನಮ್ಮ ಪ್ರತಿಭಟನೆ ಶುರುವಾಗಿ ಡೆಲ್ಲಿವರೆಗೂ ಹೋಗ್ತೀವಿ. ಮೊನ್ನೆ ಮಾತ್ರ ಡೆಲ್ಲಿಯಲ್ಲಿ 3,000 ಜನ ಪಾರ್ಲಿಮೆಂಟ್ ಗೆರಾವ್ ಅಂತ ಪ್ರೋಗ್ರಾಮ್ ಮಾಡಿದ್ವಿ. ಅಲ್ಲೇ ಒಂದು 100-150 ಜನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ನಮ್ಮ ಯುವ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಜೈಲಲ್ಲಿದ್ದಾರೆ. ಪ್ರತಾಪ್ ಸಿಂಹ ಸಸ್ಪೆಂಡ್ ಆಗೋವರೆಗೂ, ಇಲ್ಲ ಅರೆಸ್ಟ್ ಆಗೋವರೆಗೂ ನಮ್ದು ಹೋರಾಟ ನಡೀತಿದೆ.